ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಜುಲೈ ತಿಂಗಳ ಕನ್ಯಾ ರಾಶಿಯವರ ಫಲ ಈ ರೀತಿ ಇರುತ್ತೆ ನೋಡಿ. ಈ ತಿಂಗಳು ಗ್ರಹಸ್ಥಿತಿ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ. ಉದ್ಯೋಗ ಮತ್ತು ವ್ಯಾಪಾರ ಸಾಧಾರಣವಾಗಿ ಸಾಗುತ್ತದೆ. ಮನೆಯಲ್ಲಿ ಕೆಲವರು ವರ್ತನೆ ಆಶ್ಚರ್ಯ ಉಂಟು ಮಾಡಬಹುದು. ಆರೋಗ್ಯದ ಕಾರಣದಿಂದ ವೈದ್ಯರ ಸಲಹೆ ಪಡೆಯಬೇಕಾಗಬಹುದು. ಕಾರಣವಿಲ್ಲದೆ ವಿವಾದಗಳು, ಮಾನಸಿಕ ಅಶಾಂತಿ ಉಂಟು ಮಾಡಬಹುದು. ವಾಹನ ಸಂಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಹಾಗೂ ಆಹಾರ ಸೇವನೆ ಸಾಧ್ಯವಾಗದಿರಬಹುದು. ಮನೆ ನಿರ್ಮಾಣ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಮಕ್ಕಳ ಶಿಕ್ಷಣದ ಕಡೆ ಹೆಚ್ಚಿನ ಗಮನ ನೀಡಬೇಕು. ಕೆಲವು ಕಾರ್ಯಗಳು ಸೋಮಾರಿತನ ಬಿಟ್ಟು ಮುಂದುವರಿಯುವುದು ಉತ್ತಮ. ಈ ತಿಂಗಳ ಮಧ್ಯದಲ್ಲಿ ದೂರದ ಬಂಧುಗಳಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ. ಗಣಪತಿ ಆರಾಧನೆ ಮಾಡಿದರೆ ಶುಭ ಫಲಗಳು ಲಭಿಸುತ್ತದೆ. ಓಂ ಗಣಪತಿ ಎನ್ನುವಂಥ ಜಪ ಮಾಡಿ. ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಕನ್ಯಾ ರಾಶಿಯವರಿಗೆಲ್ಲ ಒಳ್ಳೆಯದಾಗಲಿ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು.